ಲ್ಯಾಂಡ್ ಸರ್ವೇರ್ಗೆ ಸಂಬಂಧಿಸಿದಂತೆ ಸುಮಾರು ಒಂದು 3 ರಿಂದ 4 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಫಿಸಿಕ್ಸ್ ಪಾರ್ಟಿಂದ 20 ಕ್ವೆಶನ್ಸ್ ಬರ್ತವೆ. ನಾನು ಈ ವಿಡಿಯೋದೊಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಫಸ್ಟ್ ಪ್ರಶ್ನೆ ನೋಡೋಣ. Which of the following electromagnetic waves has the highest frequency? ಅಂದರೆ ಕೆಳಗೆ ಕೊಟ್ಟಿರತಕ್ಕಂಥ ಆಪ್ಷನ್ಗಳಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದ ಯಾವ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹೈಯೆಸ್ಟ್ ಫ್ರೀಕ್ವೆನ್ಸಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎಕ್ಸ್ರೇಸ್, gamma rays, ultraviolet rays and microwaves. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ದಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥ ವೇವ್ಸ್ EM ವೇವ್ಸ್ ಯಾವಂದ್ರೆ ಅವು ಗಾಮಾ ರೇಸ್. ಸೊ ಆದ್ದರಿಂದ ಆಪ್ಷನ್ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ನೋಡೋಣ. What are electromagnetic or EM waves? Electromagnetic waves are waves made up of electric and magnetic fields that travel through space. So EM waves ಅಂದ್ರೆ ಅವು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಮಾಡಲ್ಪಟ್ಟಂತ ಒಂದು ವೇವ್ಸ್. ಅವು ಸ್ಪೇಸ್ ಒಳಗೆ ಟ್ರಾವೆಲ್ ಮಾಡ್ತಾವೆ. ಎಕ್ಸಾಂಪಲ್ ಆಗಿ ಲೈಟ್, ರೇಡಿಯೋ ವೇವ್ಸ್ ಅಂಡ್ ಎಕ್ಸ್ರೇಸ್, ಗಾಮಾ ರೇಸ್, ಅಲ್ಟ್ರಾವೈಲೆಟ್ ವೇವ್ಸ್ ಇವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಕ್ಸಾಂಪಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅವು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಮಾಡಲ್ಪಟ್ಟಿರ್ತಕ್ಕಂಥ ವೇವ್ಸ್. ಅವು ಸ್ಪೇಸ್ ಒಳಗ ಟ್ರಾವೆಲ್ ಆಗ್ತಾವೆ. there is no required medium. ಸೊ ಅವಕ್ಕೆ ಮೀಡಿಯಮ್ದ ಅವಶ್ಯಕತೆ ಇಲ್ಲ. ಮ್ಯಾಟರ್ ವೇವ್ಗೆ ಮೀಡಿಯಂ ಬೇಕು. ಸೊ ಫ್ರೀಕ್ವೆನ್ಸಿ ಅಂದ್ರೆ ಫ್ರೀಕ್ವೆನ್ಸಿ ಮೀನ್ಸ್ ಹೌ ಮೆನಿ ವೇವ್ಸ್ ಪಾಸಸ್ ಇನ್ 1 second ಆರ್ ಫ್ರೀಕ್ವೆನ್ಸಿ ಹೌ ಮೆನಿ ವೇವ್ಸ್ ಪಾಸಸ್ ಪಾಯಿಂಟ್ ಇನ್ 1 second ಅಂತ ಹೇಳ್ಬೋದು. ಇದನ್ನ ಹರ್ಡ್ಸ್ ಒಳಗೆ ಮೆಜರ್ ಮಾಡ್ತೀವಿ. ಹೈಯರ್ ಫ್ರೀಕ್ವೆನ್ಸಿ ಇದ್ರೆ ಮೋರ್ ಎನರ್ಜಿ ಇರ್ತೈತೆ. ಹೈಯರ್ ಫ್ರೀಕ್ವೆನ್ಸಿ ಇದ್ರೆ ಮೋರ್ ಎನರ್ಜಿ ಇರ್ತದೆ. ಲ್ಯಾಂಬ್ಡಾ ಇದು ವೇವ್ ಲೆಂತ್ ಕಡಿಮೆ ಇರ್ತದೆ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ವೇವ್ ಲೆಂತ್ ಕಡಿಮೆ ಇರ್ತೈತೆ. ಸೆಕೆಂಡ್ ಕ್ವೆಶನ್ ಏನಿದೆ? ದ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ is. ಸೊ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೇಳಿದ್ರೆ ಮೂವಿಂಗ್ ಚಾರ್ಜ್, ಸ್ಟೇಷನರಿ ಚಾರ್ಜ್ ಅಂಡ್ ಆಕ್ಸಿಲರೇಟಿಂಗ್ ಚಾರ್ಜ್. ಆಪ್ಷನ್ ಡಿ ಕರೆಂಟ್ ಕ್ಯಾರಿಂಗ್ ವೈರ್ ಎಟ್ ರೆಸ್ಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದ್ರದ್ದು ಸೋರ್ಸ್ ಏನಂದ್ರೆ ಆಪ್ಷನ್ ಸಿ ಆನ್ ಆಕ್ಸಿಲರೇಟಿಂಗ್ ಚಾರ್ಜ್. ಇದು ರೈಟ್ ಆಗಿರ್ತದೆ. ಪ್ರಶ್ನೆ 2ಕ್ಕೆ ಆಪ್ಷನ್ ಸಿ ಕರೆಕ್ಟ್. ಸೊ ಕೀ ಪಾಯಿಂಟ್ ಏನು ನೋಡೋಣ. ಸ್ಟೇಷನರಿ ಚಾರ್ಜ್ ಪ್ರೊಡ್ಯೂಸಸ್ ಓನ್ಲಿ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಸ್ಟೇಷನರಿ ಚಾರ್ಜ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಮೂವಿಂಗ್ ಚಾರ್ಜ್ ಅಥವಾ ಯೂನಿಫಾರ್ಮ್ ಮೋಷನ್ ಆಫ್ ಚಾರ್ಜ್ ಏನ್ ಮಾಡ್ತಾ ಪ್ರೊಡ್ಯೂಸಸ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವೆ. ಬಟ್ ನೋ ರೇಡಿಯೇಷನ್. ಸ್ಟೇಷನರಿ ಚಾರ್ಜ್ ಪ್ರೊಡ್ಯೂಸಸ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಮೋಷನ್ ಆಫ್ ಯೂನಿಫಾರ್ಮ್ ಮೋಷನ್ ಚಾರ್ಜ್ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಬಟ್ ನೋ ರೇಡಿಯೇಷನ್. ಆಕ್ಸಿಲರೇಟೆಡ್ ಚಾರ್ಜ್ ಪ್ರೊಡ್ಯೂಸಸ್ ದಿ EM ವೇವ್ಸ್. ಅಂದ್ರೆ EM ವೇವ್ಸ್ ನ ಪ್ರೊಡ್ಯೂಸ್ ಮಾಡೋದು ಯಾವುದಂದ್ರೆ ಆಕ್ಸಿಲರೇಟೆಡ್ ಚಾರ್ಜ್. Third question,
In a vacuum, the ratio of electric field E to the magnetic field V in an electromagnetic wave is. So less than 1, equal to the speed of light, equal to 1, greater than speed of light. So ಇಲ್ಲಿ option B ಆಗುತ್ತೆ. Option B is the right answer. E by B, electric field, the ratio of electric field to the magnetic field equal to speed of light. ಇದು ಮ್ಯಾಕ್ಸ್ವೆಲ್ ಇಕ್ವೇಶನ್ ದಿಂದ ಬಂದಿರತಕ್ಕಂತ ಒಂದಿದೆ. Fourth question. Which of the following phenomenon cannot be explained by electromagnetic wave theory of light? So ಯಾವೊಂದು ಆಪ್ಷನ್ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ cannot explained by electromagnetic waves theory of light. The right answer option C. Photoelectric effect, electromagnetic waves the theory of light ಅನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ photoelectric effect ಅಂದ್ರೆ when a light falls on a metal surface, it can cause electrons to be ejected, come out from the surface of the metal. ಸೊ ಒಂದು ಮೆಟಲ್ ಇದ್ರೆ ಈ ಮೆಟಲ್ ಮೇಲೆ ಲೈಟ್ ಅಥವಾ ಫೋಟಾನ್ಸ್ ಈ ಮೆಟಲ್ ಮೇಲೆ ಹಿಟ್ ಆಗೋದು ಅಂದರೆ ಈ ಫಾಲ್ ಆನ್ ದಿಸ್ ಮೆಟಲ್ ಸರ್ಫೇಸ್, ಈ ಮೆಟಲ್ ಸರ್ಫೇಸ್ದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತದೆ. ವೆನ್ ಸೂಟೇಬಲ್ ಫ್ರೀಕ್ವೆನ್ಸಿ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಸ್ ಈ ಮೆಟಲ್ ಸರ್ಫೇಸಿಂದ ಎಜೆಕ್ಟ್ ಆಗುತ್ತದೆ. ಇದಕ್ಕೇನು ಹೇಳ್ತೀವಿ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತೀವಿ. ಈ ಎಜೆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ದು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನಂದರೆ ಲೈಟ್ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಆ ಮೆಟಲ್ ಸರ್ಫೇಸ್ದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕಮ್ಔಟ್ ಅಂದ್ರೆ ಎಜೆಕ್ಟ್ ಆಗ್ತೈತೆ. ಆ ಎಜೆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ light is made up of tiny energy packets called photons. Photons ಅಂದ್ರೆ ಲೈಟ್ ಯಾವುದರಿಂದ ಮಾಡಲ್ಪಟ್ಟಿದ್ರಿಂದ ಸ್ಮಾಲ್ ಅಂದ್ರೆ ಚಿಕ್ಕ ಎನರ್ಜಿ ಪ್ಯಾಕೆಟ್ಸ್ ಇಂದ ಮಾಡಲ್ಪಟ್ಟಿದೆ ಲೈಟ್. ಆ ಚಿಕ್ಕ ಪ್ಯಾಕೆಟ್ಸ್ಗೆ ನಾವೇನಂತೀವಿ ಅಂದ್ರೆ ಫೋಟಾನ್ಸ್ ಅಂತ ಕರಿತೀವಿ. ಈಚ್ ಫೋಟಾನ್ ಹ್ಯಾಸ್ ಎನರ್ಜಿ ದಿಸ್ ಮಚ್, E equal to H into F. Photon energy the equation under E equal to H into F. Here E andra energy, H is the Planck's constant and F is the frequency of light. Planck's constant value 6.626 into 10 raised to